ಇದೊಂದು ಕಾರ್ಯಕ್ರಮವನ್ನು ನೋಡಿ ಎಷ್ಟು ಜನ ಡಿ ಬಾಸ್ ಅವರಿಗೆ ಕಾಂಟ್ರವರ್ಸಿಗೆ ಎಳಿಬೇಕು, ಕಾಂಟ್ರವರ್ಸಿಯನ್ನು ತೆಗಿಬೇಕು, ಡಿ ಬಾಸ್ ಅವ್ರನ್ನ ತುಳಿಬೇಕು ಅಂತ ಯಾವಾಗಲೂ ಕೂಡ ಅವಣಿಸ್ತಾ ಇದ್ದಾರೋ. ಯಾವ ಕಾರ್ಯಕ್ರಮ ನೋಡಿ ಗುರು ಅಂತ ನೀವೇನೇ ಕೇಳೋದಾದರೆ, ಎಸ್, ಡಿ ಬಾಸ್ ಅವರು ಆ್ಯಕ್ಚುಲಿ ಕಾಟೇರ ಸಿನಿಮಾದ ಸಕ್ಸಸ್ ಮೀಟನ್ನು ರಾಕ್ಲಿನ್ ವೆಂಕಟೇಶ್ವರ ಆಗಿರ್ಬೋದು, ತರುಣರಾಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಈ ಒಂದು ಸಕ್ಸಸ್ ಮೀಟನ್ನು ಮಾಡಿದ್ರು. ಅದರಲ್ಲಿ 3 ಜನಕ್ಕೆ ಕಾರನ್ನು ಕೊಟ್ಟರು. ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಮಾಸ್ತಿ ಅವರಿಗೆ, ಹಾಗೆ ಬರಹಗಾರ ಜಡೇಶ್ ಅವರಿಗೆ, ಹಾಗೆ ನಟೇಶ್ ಅವರಿಗೆ. ಎಸ್, ಇವು 3ರಿಗೆ ರಾಕ್ಲೈನ್ ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದಕ್ಕೆ ಕಾರನ್ನು ವಿತರಣೆ ಮಾಡಲಾಯಿತು. ಆದರೆ ಇದನ್ನು ನಿಜವಾಗ್ಲೂ ತುಂಬ ಜನ ಸಹಿಸ್ಕೊಳ್ತಾ ಇಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಡಿರ್ಬೋದು, ಕಾಟೇರ ಸಿನಿಮಾದ 50ನೇ ದಿನದ ಸಂಭ್ರಮಾಚರಣೆಯನ್ನು ಮಾಡಿದಾಗ ನೀವೆಲ್ಲರೂ ಕೂಡ ನೋಡಿರ್ತೀರ, ಕಾಂಟ್ರವರ್ಸಿಯನ್ನು ತೆಗೆದ್ರು, ಸಹಿಸ್ಕೊಂಡಿಲ್ಲ, 50ನ ಸಂಭ್ರಮಾಚರಣೆಯನ್ನು ಮಾಡಿಬಿಟ್ರಲ್ಲ ಅಂತ. ಎಸ್, ಕಾಂಟ್ರವರ್ಸಿಯನ್ನು ತೆಗೆದು ಆ ಒಂದು ಸಂದರ್ಭದಲ್ಲಿ ನೀವು ನೋಡಿದ್ರಿ ಯಾವ ಮಟ್ಟಿಗಿನ ಬೆಳವಣಿಗೆಗಳಾಗಿದ್ದು ಅಂತ. ಎಸ್, ಇವಾಗಲೂ ಕೂಡ 100 ಡೇಸ್ ಸೆಲೆಬ್ರೇಷನನ್ನು ಮಾಡಿದ್ದಾರೆ. ಇವಾಗಲೂ ಕೂಡ ಕೆಲವರು ಸಹಿಸ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಭಾವನೆ, ಹಾಗೆ ತುಂಬ ಜನರ ಭಾವನೆ. ಅವರು ಯಾವ ರೀತಿ ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ, ಎಲ್ಲಾದರೂ ಒಂದು ಕಾಂಟ್ರವರ್ಸಿಯನ್ನು ತೆಗೆಯೋಣ ಡಿ ಬಾಸ್ ಅವರ ಮೇಲೆ ಅಂತ. ಎಸ್, ಯಾವ ನಡೆಯಲ್ಲ ಡಿ ಬಾಸ್ ಅವರ ಮುಂದೆ ಅನ್ನೋದು ನನ್ನ ಒಂದು ಅಪೇಕ್ಷೆ. ಎಸ್, ಈ ವಿಡಿಯೋಗೆ ಒಂದು ಲೈಕ್.